ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಕಾವ್ಯ ಮೋಹನ್. ತುಂಬ ದಿನ ಆದಮೇಲೆ ನಾನೊಂದು ಯೂಟ್ಯೂಬ್ ವಿಡಿಯೋನ ಮಾಡ್ತಾ ಇದ್ದೀನಿ. ಎಷ್ಟು ಕನ್ಸಿಸ್ಟೆಂಟ್ ಆಗಿರಬೇಕು ಅಂತ ಅಂದ್ಕೊಂಡ್ರು ಐ ಆಮ್ ನಾಟ್ ಏಬಲ್ ಟು. ಐ ಆಮ್ ರಿಯಲಿ ಸಾರಿ ಫಾರ್ ದ್ಯಾಟ್. ಬಟ್ I have a news. I think most of you who have been following me on Instagram knows it already. I am pregnant. Yay! ನಾವು 1 month ಬ್ಯಾಕ್ ಅಷ್ಟೇ ಇನ್ಸ್ಟಾಗ್ರಾಮ್ನಲ್ಲಿ ಅನೌನ್ಸ್ ಮಾಡಿದ್ದೆ. ಯೂಟ್ಯೂಬ್ನಲ್ಲಿ ಕೂತು ನನ್ನ ಫಸ್ಟ್ ಟ್ರೈಮಿಸ್ಟರ್ದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ನನ್ನ ಜರ್ನಿ ಅಂತ ಎಲ್ಲ ಲಾಂಗ್ ಫಾರ್ಮೆಟ್ ವೀಡಿಯೋ ಮಾಡಬೇಕು ಅಂತ ತುಂಬ ದಿನದಿಂದ ಅನ್ಕೊತಾ ಇದ್ದೆ. ಬಟ್ ಆದರೆ ಆಗಲಿಲ್ಲ. ಬ್ಲೇಮ್ ಪ್ರೆಗ್ನೆನ್ಸಿ. ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಡೂಯಿಂಗ್ ಎನಿ ಫಾರ್ಮ್ ಆಫ್ ವೀಡಿಯೋ ಆ್ಯಕ್ಚುಲಿ. ಬಟ್ ಎನಿವೇ, I wanted to do this video and give you guys an update. ನಾನು ಲಾಸ್ಟ್ ವಿಡಿಯೋ ಯೂಟ್ಯೂಬ್ನಲ್ಲಿ ಹಾಕಿದ್ದು ಸ್ಪೇನ್ ನನ್ನ ಬರ್ಡೇ ವೆಕೇಷನ್ ಟ್ರಿಪ್ಪು. ಅದಾದಮೇಲೆ ಐ ಸ್ಟಿಲ್ ಡಿಡ್ 2 trips. ಒಂದು ಕ್ರೊಯೇಷಿಯಾಗೆ ಹೋಗಿದ್ವಿ, ಅದಾದಮೇಲೆ ಐಸ್ಲ್ಯಾಂಡಿಗೆ ಹೋಗಿದ್ವಿ. ಒನ್ ಆಫ್ ದ ಮೋಸ್ಟ್ ಡ್ರೀಮಿಯಸ್ಟ್ ಡೆಸ್ಟಿನೇಷನ್ ಆ್ಯಂಡ್ ಒನ್ ಆಫ್ ದ ಮೋಸ್ಟ್ ವೇಟೆಡ್, ಲೈಕ್ ವಾಂಟೆಡ್, one of the most amazing and much waited destination, ಐಸ್ಲ್ಯಾಂಡ್. 2 ಟ್ರಿಪ್ನೂ ಮಾಡಿದ್ವಿ. ಬಟ್ ಆದರೆ ಕ್ರೊಯೇಷಿಯಾನಲ್ಲಿ ನಾನು ಎಷ್ಟೊಂದು ವ್ಲಾಗ್ಸ್ ಮಾಡಿದೆ, ಎಷ್ಟೊಂದು ವೀಡಿಯೋಸ್ನ ತಕ್ಕೊಂಡೆ ನಾನು, ಜಾಗಗಳದೆಲ್ಲ ತೋರಿಸೋದಕ್ಕೆ, ಎಕ್ಸ್ಪ್ಲೇನ್ ಮಾಡಿದ್ದಕ್ಕೆ ಎಲ್ಲದ್ರದ್ದು. ಬಟ್ ಆದರೆ ಅದನ್ನು ಎಡಿಟ್ ಮಾಡೋದಕ್ಕೆ ಕೊಡೋದಕ್ಕೆ ನನಗಿನ್ನ ಟೈಮ್ ಆಗಿಲ್ಲ. ಸಮ್ ಟೈಮ್ ಇಫ್ ಐ ಗೆಟ್ some time if I get interested in editing that video or sending it to edit ಮಾಡಿದ್ರೆ ಆವಾಗ ಐ ವಿಲ್ ಅಪ್ಲೋಡ್ ಕ್ರೊಯೇಷಿಯಾ ವಿಡಿಯೋ. ಬಟ್ ಐಸ್ಲ್ಯಾಂಡ್ ಟ್ರಿಪ್ಪಲ್ಲಿ ಐ ಹ್ಯಾಡ್ 0 ಇಂಟ್ರೆಸ್ಟ್ ಬಿಕಾಸ್ ನಾನು ಆಲ್ರೆಡಿ ಆವಾಗ ಐ ಥಿಂಕ್ 13th week 14th weekಲ್ಲಿದ್ದೆ. ಐ ವಾಸ್ ಅಟ್ ಪೀಕ್ ಆಫ್ ಮೈ ಪ್ರೆಗ್ನೆನ್ಸಿ ಸಿಮ್ಟಮ್ಸ್. ನನಗೆ ನಿಂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ, ನಿಂತ್ರೆ ಕೂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ನನಗೆ ಲೈಫ್ನಲ್ಲಿ ಯಾವುದ್ರ ಮೇಲೂ ಇಂಟ್ರೆಸ್ಟ್ ಇರಲಿಲ್ಲ. ಐಸ್ಲ್ಯಾಂಡಿಗೆ ಹೋಗಿದ್ರು ಜಾಗ ನೋಡೋದಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ವಾಮಿಟಿಂಗ್ ಸೆನ್ಸೇಷನ್ ಎಲ್ಲ ಕಡೆ. ಸೊ ಓವರಾಲ್ ಇಟ್ ವಾಸ್ ನಾಟ್ ಅ ಗುಡ್ ಟೈಮ್. ನನಗೆ ಯಾರ ಹತ್ರನೂ ಮಾತಾಡೋದಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ ಆ್ಯಕ್ಚುಲಾಗಿ ಹೇಳಬೇಕಂದ್ರೆ. ಬಟ್ ಸಮ್ಹೌ ಆ ಐಸ್ಲ್ಯಾಂಡ್ ಟ್ರಿಪ್ನ ನಾವು ಆಲ್ಮೋಸ್ಟ್ ಒಂದು 6 months ಬ್ಯಾಕೆ ಬುಕ್ ಮಾಡಿದ್ದರಿಂದ ಐ ಕುಡ್ ನಾಟ್ ಅಫೋರ್ಡ್ ಟು ಕ್ಯಾನ್ಸಲ್. ಬಿಕಾಸ್ ನಮ್ಮ ಜೊತೆಗೆ ಇನ್ನೂ 2 ಬರ್ತಾಯಿದ್ರು. ಅದಾದಮೇಲೆ ಆಲ್ರೆಡಿ ಕಾರ್ ಬುಕ್ ಮಾಡಿದ್ವಿ, ಹೋಟೆಲ್ಸ್ ಬುಕ್ ಮಾಡಿದ್ವಿ, ಜಾಗಗಳಿಗೆ ಎಷ್ಟೊಂದು ಜಾಗಕ್ಕೆ ಎಂಟ್ರಿ ಟಿಕೆಟ್ ತೊಗೊಂಡಿದ್ವಿ. ಸೊ ಇದೆಲ್ಲ ಆಗಿದ್ದರಿಂದ ವಿ ರಿಯಲಿ ಡಿಡ್ ನಾಟ್ ವಾಂಟೆಡ್ ಟು ಕ್ಯಾನ್ಸಲ್ ದಟ್ ಟ್ರಿಪ್. ಹಾಗಾಗಿ ವಿ ಡಿಡ್ ದಟ್ ಟ್ರಿಪ್. ಥ್ಯಾಂಕ್ ಗಾಡ್ ನಥಿಂಗ್ ವೆಂಟ್ ರಾಂಗ್. ಇಟ್ ವಾಸ್ ಆಲ್ ಗುಡ್. ನಾನು ಕ್ರೊಯೇಷಿಯಾ ಟ್ರಿಪ್ಪಿಗೆ ಹೋದಾಗಲೂ ಐ ವಾಸ್ ಪ್ರೆಗ್ನೆಂಟ್. ಐ ಮೀನ್ ಲೈಕ್ ಐ ಜಸ್ಟ್ ಗಾಟ್ ಟು ನೋ ಐ ವಾಸ್ ಪ್ರೆಗ್ನೆಂಟ್ ಆವಾಗ. ಆ್ಯಂಡ್ ಇಟ್ ವಾಸ್ ಸೋ ಸ್ಮೂತ್, ಇಟ್ ವಾಸ್ ಸೋ ಗುಡ್. ನಂಗೆ ಏನೂ ಪ್ರಾಬ್ಲಮ್ ಆಗಲಿಲ್ಲ ಇಡೀ ಕ್ರೊಯೇಷಿಯಾನಲ್ಲಿ. ನಂಗೆ ಗೊತ್ತೇ ಆಗಿರಲಿಲ್ಲ ಐ ವಾಸ್ ಪ್ರೆಗ್ನೆಂಟ್ ಅನ್ನೋ ಥರ. ನಂಗೆ ಫೀಲಿಂಗೇ ಇರಲಿಲ್ಲ, ಪ್ರೆಗ್ನೆನ್ಸಿ ಫೀಲಿಂಗೇ ಇರಲಿಲ್ಲ. ಸೊ ಇಟ್ ವಾಸ್ ಸೋ ನೈಸ್. ಬಟ್ ಐಸ್ಲ್ಯಾಂಡ್ ವಾಸ್ ನಾಟ್ ಸಮಥಿಂಗ್ ಲೈಕ್ ದ್ಯಾಟ್. ಇಟ್ ವಾಸ್ ಟೋಟಲಿ ಆಪೋಸಿಟ್. ನನಗೆ ಎನರ್ಜಿ ಇರಲಿಲ್ಲ, ಯಾವ ಜಾಗನೂ ನೋಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಬಟ್ ಸ್ಟಿಲ್ ಇಟ್ ವಾಸ್ ಸಚ್ ಅನ್ ಅಮೇಝಿಂಗ್ ಪ್ಲೇಸ್. ಐ ರಿಯಲಿ ವಾಂಟ್ ಟು ಗೋ ಬ್ಯಾಕ್ ಅಗೇನ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇಟ್ ವಿತ್ ಗುಡ್ ಮೈಂಡ್ ಸೆಟ್. ನನ್ನ ಮೈಂಡು ಅಷ್ಟೇ. ಇಟ್ ವಾಸ್ ಲೈಕ್ enough for me. don't give me anything, any more information or any new place ಅನ್ನೋ ಥರ ಇತ್ತು. Still I went. I could not do so many hikes because of my condition, but all went good. I am back here. ಅದಾದಮೇಲೂ almost 1.5 month I had no interest in doing any of the video or taking any pictures. ಅದಕ್ಕೇ there was no update from me on Instagram or YouTube. Anyway, that's said and done. Trips are done. Vacation is done. ಮುಂದೆ ಯಾವುದಾದ್ರು ಟ್ರಿಪ್ಪಿಗೆ ಹೋದರೆ, ಮುಂದೆ ಯಾವುದನ್ನ ವೆಕೇಷನಿಗೆ ಹೋದರೆ ಐ ವಿಲ್ ಟ್ರೈ ಟು ವ್ಲಾಗ್ ಎವ್ರಿಥಿಂಗ್ ಕರೆಕ್ಟ್ಲಿ ಆ್ಯಂಡ್ ದೆನ್ ಟ್ರೈ ಟು ಬಿ ರೆಗ್ಯುಲರ್. ಬಟ್ ಆ್ಯಸ್ ಆಫ್ ನೌ ದೇರ್ ಆರ್ ಸೋ ಮೆನಿ big changes that's happening in my life, physically, mentally, everything. Obviously physically one big thing is I am pregnant and things are going to change in another 6-7 months. So there will be a new person in our life. So that's one big thing. The second thing is we are changing our house. ನಾವು ಈ ಮನೇಲಿ ಇರೋದಿಲ್ಲ. ಐ ಥಿಂಕ್ ದಿಸ್ ಇಸ್ ದ ಲಾಸ್ಟ್ ವಿಡಿಯೋ ದ್ಯಾಟ್ ಐ ವಿಲ್ ಬಿ ಡೂಯಿಂಗ್ ಫ್ರಮ್ ದಿಸ್ ಹೌಸ್. ನೋ, ಐ ವಿಲ್ ಆಲ್ಸೋ ಟ್ರೈ ಟು ಡೂ ಅ ವಿಡಿಯೋ ಆಫ್ ಶಿಫ್ಟಿಂಗ್. ನೋಡೋಣ ಎಷ್ಟಾಗುತ್ತೆ ಅಂತ ಅಂದ್ಬಿಟ್ಟು. ಬಟ್ ವಿ ಆರ್ ಶಿಫ್ಟಿಂಗ್ ಸೂನ್ ಫ್ರಮ್ ದಿಸ್ ಹೌಸ್. ಇದು 1 BHK ಮನೆ. ನೀವು ನೋಡಿಲ್ಲ ಅಂದರೆ ನನ್ನ ಹೌಸ್ ಟೂರ್ ವಿಡಿಯೋ ಐ ವಿಲ್ ಟ್ರೈ ಟು ಲಿಂಕ್ ಸಮ್ವೇರ್ ಹಿಯರ್ ಆರ್ ಯು ಕ್ಯಾನ್ ಗೋ ಆ್ಯಂಡ್ ಚೆಕ್ ಔಟ್ ದ ಹೌಸ್ ಟೂರ್. ಇದಂತೂ ತುಂಬ ಚೆನ್ನಾಗಿತ್ತು ಈ ಮನೆ. ನಾವು ಫಸ್ಟ್ ಟೈಮ್ ಪೋಲ್ಯಾಂಡಿಗೆ ಬಂದಾಗ ಇದು ನಮ್ಮ ಫಸ್ಟ್ ಮನೆ ಆಗಿದ್ದು. ಆ್ಯಂಡ್
ಈ ಮನೆಗೆ ನಾವೇ ಫಸ್ಟ್ ಟೆನೆಂಟ್ಸ್. ಹೊಸ ಮನೆ ಇತ್ತು. ಇಟ್ ವಾಸ್ ಸೋ ನೈಸ್. 1 BHK ಮನೆ ಆದರೆ, ಬಟ್ ನೌ ವಿ ಆರ್ ಗ್ರೋಯಿಂಗ್ ಆಸ್ ಅ ಫ್ಯಾಮಿಲಿ. ವಿ ನೀಡ್ ಅನದರ್ ಎಕ್ಸ್ಟ್ರಾ ರೂಮ್. We decided to go to another new house. It's not a new house, it's an old building, ಆದರೆ ಇಟ್ಸ್ ಅ ನ್ಯೂ ಹೌಸ್ ಫಾರ್ ಅಸ್. ಸೊ ಇನ್ನೊಂದು ಬೇರೆ ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಮನೆ ನೋಡಿ ಫೈನಲೈಸ್ ಮಾಡಿ, and we're almost in process of packing. I will try to take as much as video of shifting. I really miss this house, and I really wanted to tell about my pregnancy in this house because I really love this house. Anyway, I did it. So that's it for this video, guys. ನಿಮಗೆ ಯಾವುದಾದ್ರೂ ವಿಷಯದ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ ಯು ಕ್ಯಾನ್ ರೈಟ್ ಡೌನ್ ಇನ್ ದ ಕಮೆಂಟ್ ಸೆಕ್ಷನ್. ಅಥವಾ ಇನ್ ಜನರಲ್ ಏನಾದರೂ ನೋಡಬೇಕು ಅನ್ನೋಂಗಿದ್ರೆ ಯು ಕ್ಯಾನ್ ಟೆಲ್ ಮೀ, ಆರ್ ಯು ಕ್ಯಾನ್ ರೀಚ್ ಔಟ್ ಟು ಮೀ ಆನ್ ಇನ್ಸ್ಟಾಗ್ರಾಮ್. ನಿಮಗೆ ನನ್ನ ಐಸ್ಲ್ಯಾಂಡ್ ಐಟನರಿ ಅಥವಾ ಕ್ರೊಯೇಷಿಯಾ ಐಟನರಿ ಬೇಕು ಅಂತಂದರೆ, ಬಿಕಾಸ್ ನಾನು ಎಲ್ಲ ಬರೆದಿಟ್ಟಿದ್ದೆ, ಸೊ ಐ ಕ್ಯಾನ್ ಗಿವ್ ಇಟ್ ಟು ಯು ಗೈಸ್ ಇಫ್ ಯು ಆರ್ ಇಂಟ್ರೆಸ್ಟೆಡ್. I hope you like this video, and I will see you guys in another video. Until then, take care. Bye.